ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಅತಿದೊಡ್ಡ ಸಮೀಕ್ಷೆ ಹೊರಬೀಳ್ತಾ ಈ ಮುಖಾಂತರ ಮಹಾರಾಷ್ಟ್ರದಲ್ಲಿ ಗೆಲುವು ಯಾರಿಗೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಹೋಗ್ತಾ ಇದೆ. ಇನ್ನಿನ ಅಕ್ಟೋಬರ್ ತಿಂಗಳಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಮತ್ತು ಹರಿಯಾಣ ವಿಧಾನಸಭೆಗೆ ಚುನಾವಣೆ ನಡೆಯುವ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಈ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಪೂರ್ವ ತಯಾರಿನ ಮಾಡಿಕೊಂಡಿದೆ. ಸೊ ಈ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಏನಾದರೂ ನಡೆದರೆ ಯಾವ ಪಕ್ಷಕ್ಕೆ ಆಧಿಪತ್ಯವನ್ನು, ಯಾವ ಪಕ್ಷಕ್ಕೆ ವಿಜಯ ಬೇರೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈ ಮುಖಾಂತರ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಬೇರೆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲಿರುವಂತಹ NCP ಮತ್ತು ಶಿವಸೇನಾ ಎರಡು ಭಾಗ ಆಗಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ವಿಚಿತ್ರವಾದ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂತಹ ಮತದಾರ. ಸೊ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 48 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಒಂದು ರೀತಿಯಾಗಿರ್ತಕ್ಕಂಥ ಅತಿ ಹೆಚ್ಚು ಪಾಲುದಾರಿಕೆಯನ್ನು ಪಡ್ಕೊಂಡಿತ್ತು. NDA ಮೈತ್ರಿಕೂಟ ಓನ್ಲಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸುವ ಮುಖಾಂತರ 43% ಮತವನ್ನು ಪಡ್ಕೊಂಡಿತ್ತು. ಇಂಡಿಯಾ ಮೈತ್ರಿಕೂಟ 44% ಮತಗಳನ್ನು ಪಡೆಯುವ ಮುಖಾಂತರ ಒಂದು ರೀತಿಯಾಗಿರ್ತಕ್ಕಂತಹ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಅನ್ನುವಂಥದ್ದು. BJP 9 ಕ್ಷೇತ್ರಗಳಲ್ಲಿ, NCP 7 ಕ್ಷೇತ್ರಗಳಲ್ಲಿ, ಅಜಿತ್ ಪವಾರ್ ನೇತೃತ್ವದ NCP 1 ಕ್ಷೇತ್ರದಲ್ಲಿ, ಶಿವಸೇನೆ ನೇತೃತ್ವದ ಏಕನಾಥ್ ಬಣ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಗೆಲುವನ್ನು ಸಾಧಿಸಿತ್ತು. ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ 13 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಿದರೆ NCPಯ ಶರದ್ ಪವಾರ್ ಪಕ್ಷ 8 ಕ್ಷೇತ್ರಗಳನ್ನು, ಶಿವಸೇನೆಯ ಉದ್ಧವ್ ಠಾಕ್ರೆ ಪಕ್ಷ 9 ಕ್ಷೇತ್ರಗಳನ್ನು ವಶಪಡಿಸಿಕೊಂಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಎನ್ನುವಂಥದ್ದು. ಬಟ್ ಪ್ರಸ್ತುತ ಇರ್ತಕ್ಕಂತಹ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಎಲೆಕ್ಷನ್ ಏನಾದರೂ ಆಯಿತು ಅಂತಂದರೆ ಇರುವಂಥ 288 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ 165 ಕ್ಷೇತ್ರಗಳ ಆಧಿಪತ್ಯವನ್ನು ಮುಂದುವರಿಸಿದರೆ NDA ಮೈತ್ರಿಕೂಟ 120 ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ಪ್ರಸ್ತುತ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಸರ್ಕಾರ ರಚಿಸಬೇಕು ಅಂತಂದರೆ 144 ಕ್ಷೇತ್ರಗಳನ್ನು ಗೆದ್ದಿರಬೇಕಾಗುತ್ತೆ ಅನ್ನುವಂಥದ್ದು. ಬಟ್ ಅಲ್ಲಿ ಪ್ರಸ್ತುತ ಇರತಕ್ಕಂತಹ ಒಂದು ಸಮೀಕ್ಷೆಯ ಪ್ರಕಾರ ಮಹಾವಿಕಾಸನ್ ಅಘಾಟಿ ಅಂತರಿಕ ಸಮೀಕ್ಷೆಯ ಪ್ರಕಾರ ಆ ಒಂದು ಇಂಡಿಯಾ ಮೈತ್ರಿಕೂಟದ ಶಿವಸೇನೆ, NCP, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಏನಿದೆಯಲ್ಲ ಅದು ಒಂದು ಸಮೀಕ್ಷೆಯನ್ನು ಮಾಡಿದೆ. ಈ ಮುಖಾಂತರ ಇಂಡಿಯಾ ಮೈತ್ರಿಕೂಟ 165 ಕ್ಷೇತ್ರಗಳ ಜಯಬೇರಿ ಬಾರಿಸುತ್ತೆ ಅನ್ನುವಂಥದ್ದನ್ನ ಹೇಳ್ತಿದೆ. ಅದೇ ರೀತಿ 2019 ಒಂದು ಚುನಾವಣಾ ಒಂದು ಫಲಿತಾಂಶವನ್ನು ನೋಡಿದಾಗ BJP ಅತಿ ದೊಡ್ಡ ಪಕ್ಷವಾಗಿ 105 ಕ್ಷೇತ್ರಗಳನ್ನು ಒಳಗೊಂಡಿತ್ತು, ಶಿವಸೇನೆ 56 ಕ್ಷೇತ್ರಗಳನ್ನು ಒಳಗೊಂಡಿತ್ತು. ಅದೇ ರೀತಿ ಕಾಂಗ್ರೆಸ್ 44 ಮತ್ತು NCP 54 ಕ್ಷೇತ್ರಗಳನ್ನು ವಶಪಡಿಸಿಕೊಂಡಿತ್ತು. ಈ ಮುಖಾಂತರ 2019ರಲ್ಲಿ BJP 26% ಮತಗಳನ್ನು ಪಡೆಯುವ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಬಟ್ ಕಾಂಗ್ರೆಸ್ 16% ಮತ್ತು NCP 17% ಪಡ್ಕೊಂಡಿತ್ತು. ಶಿವಸೇನೆಯೂ ಕೂಡ 16%. 2019ರಲ್ಲಿ ರಾಜಕೀಯ ಚಿತ್ರಣ ಬೇರೆದಾಗಿತ್ತು. ಅವಾಗ BJPಯೊಂದಿಗೆ ಶಿವಸೇನೆ ಇತ್ತು. ಬಟ್ ಕಾರಣಾಂತರಗಳಿಂದ, ರಾಜಕೀಯ ಒಂದು ಸ್ಥಿತ್ಯಂತರದಿಂದ ಶಿವಸೇನೆ ಮತ್ತು NCP ಎರಡು ಭಾಗ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಿದೆ. ಎಲ್ಲೋ ಒಂದು ಕಡೆ NCPಯ ಶರದ್ ಪವಾರ್ ನೇತೃತ್ವದ ಮತ್ತು ಉದ್ಧವ್ ಠಾಕ್ರೆಯ ಶಿವಸೇನೆ ನೇತೃತ್ವದ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಎಲ್ಲೋ ಒಂದು ಕಡೆ ಒಂದು ಸಿಹಿ ಸುದ್ದಿ ಇದೆ. ಈ ಮುಖಾಂತರ NDA ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಆಘಾತ ಕಾದಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ. ಸೊ ವೀಕ್ಷಕರೇ, ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳುವುದಷ್ಟೇ ನನ್ನ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.